ಜಿಯೋದವರು ಜಿಯೋ ಗ್ರಾಹಕರ ಸಲುವಾಗಿ ತುಂಬ ಕಡಿಮೆ ಬೆಲೆಯಲ್ಲಿ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಜಿಯೋ ಕಡೆಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಜಿಯೋದವರು ಅವರ ಗ್ರಾಹಕರ ಸಲುವಾಗಿ ತುಂಬ ಕಡಿಮೆ ಬೆಲೆಯ ಪ್ಲ್ಯಾನನ್ನು ಲಾಂಚ್ ಮಾಡಿದ್ದಾರೆ. ಕೇವಲ 77 ರೂಪಾಯಿ. ಈ ಪ್ಲ್ಯಾನ್ ಯಾವುದು, ಇದರ ಕೆಲಸ ಏನು ಅಂತ ನೋಡೋದಾದರೆ, ಮತ್ತು ಈ ರಿಚಾರ್ಜ್ ಯಾರ್ಯಾರು ಮಾಡಿಸಬೇಕು, ನೀವೇನಾದರೂ ಕ್ರಿಕೆಟ್ ಪ್ರಿಯರಾಗಿದ್ದರೆ ಏಷ್ಯಾ ಕಪ್ ಸೆಪ್ಟೆಂಬರ್ 9ರಿಂದ 28ರವರೆಗೆ ನಡೆಯುವ ಈ ಟೂರ್ನಿಯನ್ನು ನೋಡುತ್ತೀರಾ? ಹಾಗಾದರೆ ಈ 77 ರೂಪಾಯಿಯ ಪ್ಲ್ಯಾನ್ ಜಿಯೋದವರು ಲಾಂಚ್ ಮಾಡಿದ್ದಾರೆ. ಈ 77 ರೂಪಾಯಿಯ ಪ್ಲ್ಯಾನ್ ಯಾಕೆ ಲಾಂಚ್ ಮಾಡಿದ್ದಾರೆ ಅಂತ ಅಂದರೆ, ಈಗ ಏಷ್ಯಾ ಕಪ್ ಏನು ನಡೀತಿದೆಯಲ್ಲ, ಅದು ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಾಗಲಿ ಸ್ಟಾರ್ ಸ್ಪೋರ್ಟ್ಸಲ್ಲಾಗಲಿ ಬರ್ತಿಲ್ಲ. ಇದು ಏಷ್ಯಾ ಕಪ್ ಲೈವ್ ಬರ್ತಿದೆ ಸೋನಿ ಲಿವ್ ಆ್ಯಪ್ನಲ್ಲಿ. ಆದ ಕಾರಣ 77 ರೂಪಾಯಿಯಲ್ಲಿ ಜಿಯೋದವರು ಸೋನಿ ಲಿವ್ ಆ್ಯಪ್ನ ಸಬ್ಸ್ಕ್ರಿಪ್ಷನ್ನ ಕೊಡ್ತಿದ್ದಾರೆ. ಏಷ್ಯಾ ಕಪ್ ನೋಡಬೇಕಿದೆ, ನೀವು ಜಿಯೋ ಗ್ರಾಹಕರಾಗಿದ್ದಲ್ಲಿ ಸಿಂಪಲಿ ಮೈ ಜಿಯೋ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ 77 ರೂಪಾಯಿ ಸೋನಿ ಲಿವ್ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅದನ್ನು ರಿಚಾರ್ಜ್ ಮಾಡಿ ಡೈರೆಕ್ಟಾಗಿ ನೀವು ಸೋನಿ ಲಿವ್ ಆ್ಯಪಲ್ಲಿ ನೋಡ್ತೀನಿ ಅಂತ ಅಂದರೆ ಆಗಲ್ಲ. ಯಾಕಂತ ಅಂದರೆ ಸೋನಿ ಲಿವ್ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ನೀವು 77 ರೂಪಾಯಿ ರಿಚಾರ್ಜ್ ಮಾಡಿದ ನಂತರ ನೀವು ಜಿಯೋ ಟಿ ವಿ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು ಮೊಬೈಲಲ್ಲಿ. ಅಲ್ಲಿ ಜಿಯೋ ಟಿ ವಿ ಆ್ಯಪಲ್ಲಿ ಸೋನಿ ಲಿವ್ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಈ ಪ್ಲ್ಯಾನ್ನ ಒಳಗಡೆ ಟೋಟಲಿ ನಿಮಗೆ 3 GB ಡಾಟಾ ಸಿಗಲಿದೆ ಮತ್ತು ಅದರ ಜೊತೆಗೆ ಡಾಟಾದ ವ್ಯಾಲಿಡಿಟಿ 5 ದಿನದ ವ್ಯಾಲಿಡಿಟಿ ಆಗಿರುತ್ತದೆ. ಬಟ್ ಆದರೆ ಸೋನಿ ಲಿವ್ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಏನಿದೆ ಜಿಯೋ ಟಿ ವಿ ಆ್ಯಪಲ್ಲಿ ಸಿಗುವಂಥದ್ದು, ಅದರ ವ್ಯಾಲಿಡಿಟಿ 30 ದಿನಗಳವರೆಗೆ ಇರಲಿ. 30 ದಿನಕ್ಕೆ ನನಗನ್ನಿಸ್ದಂಗೆ 77 ರೂಪಾಯಿ ಈ ರಿಚಾರ್ಜ್ ಟೋಟಲಿ ವರ್ತ್ ಇಟ್ ಅಂತ ಅನಿಸುತ್ತೆ. ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ.